ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ಆರ್ಯ ಈಡಿಗ ಧಾರ್ಮಿಕ ಸೇವಾ ಟ್ರಸ್ಟ್ ಚಿಕ್ಕ ತಿರುಪತಿ ವತಿಯಿಂದ ಶ್ರೀ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ಹೂವಿನ ಪಲ್ಲಕ್ಕಿ ಉತ್ಸವ ಚಿಕ್ಕ ತಿರುಪತಿಯಲ್ಲಿ ಬಹಳ ಅದ್ದೂರಿಯಾಗಿ ನೆರವೇರಿತು. ಈ ಕಾರ್ಯಕ್ರಮದಲ್ಲಿ ಕೆ ನಾಗೇಶ್ ಗೌರವಾಧ್ಯಕ್ಷರು, ಶ್ರೀ ಪಿ ಅಂಬರೀಶ್ ಅಧ್ಯಕ್ಷರು, ಶ್ರೀ ರಾಮಸ್ವಾಮಿ ಉಪಾಧ್ಯಕ್ಷರು, ಶ್ರೀ ರಮೇಶ್ ಟಿಸಿ ಪ್ರಧಾನ ಕಾರ್ಯದರ್ಶಿ, ಶ್ರೀ ರಾಮಮೂರ್ತಿ ಮಣಿಕಂಠನ್, ಶ್ರೀನಿವಾಸ್, ಶ್ರೀ ಗುರುಸ್ವಾಮಿ ಮತ್ತು ಟ್ರಸ್ಟ್ನ ಇತರ ಪದಾಧಿಕಾರಿಗಳು, ಗಣ್ಯರು, ಬಂಧು ಬಳಗದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟರು. ಆರ್ಯ ಈಡಿಗ ಧಾರ್ಮಿಕ ಟ್ರಸ್ಟ್ ಹಾಗೂ ಚಿಕ್ಕ ತಿರುಪತಿ ನೆರೆ ರಾಜ್ಯಗಳಾದ ತಮಿಳುನಾಡು, ಆಂಧ್ರ ಈ ಮೂರು ರಾಜ್ಯಗಳಿಂದ ಈ ಒಂದು ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಂತೆ ಈ ದಿನ ಹೂವಿನ ಪಲ್ಲಕ್ಕಿ ಉತ್ಸವದ ಸಂದರ್ಭವಾಗಿ ಸುಮಾರು ನಾವು ಬೆಂಗಳೂರು ಹಾಗೂ ಸುತ್ತಮುತ್ತಲಿನಿಂದ ಸುಮಾರು 1000 ಜನಸಂಖ್ಯೆಯಲ್ಲಿ ನಮ್ಮ ಆರ್ಯ ಈಡಿಗ ಕುಲಬಾಂಧವರು ಇಲ್ಲಿ ಸೇರಿರ್ತಾರೆ. ಇದರ ವಿಶೇಷ ಅಂದರೆ ಇಂದು ಐತಿಹಾಸಿಕ ಪ್ರಸಿದ್ಧಿಯಾದ ಚಿಕ್ಕ ತಿರುಪತಿ ಶ್ರೀ ವೆಂಕಟರಮಣ ಸ್ವಾಮಿಯ ಹೂವಿನ ಪಲ್ಲಕ್ಕಿ ಉತ್ಸವ ಸುಮಾರು ಹಿಂದಿನಿಂದ 200ಕ್ಕೂ ಮೇಲ್ಪಟ್ಟು ವರ್ಷಗಳಿಂದ ನಡೆದುಕೊಂಡು ಬಂದಿರುತ್ತದೆ. ಇದು ನಮ್ಮ ಪಾಲಿಗೆ ಬಂದು 100 ವರ್ಷಕ್ಕಿಂತ ಮೇಲಾಗಿರುತ್ತದೆ. ಈ ದಿನ ಎಲ್ಲ ನಮ್ಮ ಕುಲಬಾಂಧವರು ಸೇರಿ ವಿಶೇಷವಾಗಿ ಅನ್ನದಾಸೋಹ, ವಿಶೇಷ ಬಾಣವೇಡಿಕೆ ಹಾಗೂ ದೇವರ ಒಂದು ಪ್ರಸಾದ ವಿನಿಯೋಗ ಈ ಎಲ್ಲ ಕಾರ್ಯಕ್ರಮಗಳು ಸಮಸ್ತ ಈಡಿಗ ಕುಲಬಾಂಧವರ ವತಿಯಿಂದ ನಡೀತಿರ್ತದೆ. ಇದಕ್ಕೆ ದಾಸೋಹದ ಸೇವಾಕರ್ತರಾಗಿ JP ನಾರಾಯಣಸ್ವಾಮಿ ಪ್ರತಿಷ್ಠಾನ ಬೆಂಗಳೂರು ಹಾಗೂ ಈ ದೇವರಾಜ ಅರಸು ಶಿಕ್ಷಣ ಸಂಸ್ಥೆ ಕೋಲಾರ ಹಾಗೂ ನಮ್ಮ ಒಂದು ಈಡಿಗ ಧಾರ್ಮಿಕ ಟ್ರಸ್ಟ್ ವತಿಯಿಂದ ಈ ದಿನ ಸುಮಾರು ಜನಸಂಖ್ಯೆಯಲ್ಲಿ ಅನ್ನದಾಸೋಹ ನಡೀತಾ ಇರ್ತದೆ. ಹೀಗೆ ನಾವು ಇದೊಂದು ಶಾಶ್ವತವಾಗಿ ಟ್ರಸ್ಟ್ ಮೂಲಕ ಇನ್ನೂ ಅನೇಕ ಒಳ್ಳೆಯ ಧಾರ್ಮಿಕ ಕೆಲಸಗಳು ಹಾಗೂ ಸಮಾಜಕ್ಕೆ ಉಪಯೋಗ ಆಗುವಂಥ ಸಮಾಜ ಸೇವೆಯನ್ನು ಇದರಲ್ಲಿ ತೊಡಗಿಸಿಕೊಂಡು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿಸ್ಕೊಂಡು ಹೋಗಬೇಕಂತ ಒಂದು ನಮ್ಮ ಉದ್ದೇಶ ಇದೆ. 100 ವರ್ಷಗಳ ಇತಿಹಾಸ ಇದು. ಅಂದರೆ ನಮ್ಮ ತಾತಂದರು ಮುತ್ತಾತಂದರು ಎಲ್ಲ ನಡೆಸ್ಕೊಟ್ಕೊಂತ ಒಂದು ಕಾರ್ಯವನ್ನು ನಾವು ಈಗಿನ ಅಂದಾಜು ನಾವು ನಡೆಸ್ಕೊಳ್ತಾ ಇದ್ದೀವಿ. ಎಲ್ಲರ ನಮ್ಮ ಕುಲಬಾಂಧವರ ಸಹಕಾರದಿಂದ ಎಲ್ಲರೂ ಸೇರಿ ಈ ಒಂದು ಸಂಭ್ರಮವನ್ನು 2 ದಿವಸ ನಮ್ಮ ಕುಲಬಂಧುವರೆಲ್ಲ ಸೇರಿ ಸಂಭ್ರಮವಾಗಿ ಭಾಗವಹಿಸ್ತೀವಿ. ಸರ್, ಮೊದಲು ಚಿಕ್ಕ ತಿರುಪತಿ ದೇವಸ್ಥಾನ ತುಂಬ ಚಿಕ್ಕದಾಗಿತ್ತು. ಇವಾಗ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಮತ್ತು ಲಕ್ಷಾಂತರ ಭಕ್ತಾದಿಗಳು ಕೂಡ ರಾಜ್ಯದ ಮೂಲೆ ಮೂಲೆಯಿಂದ ಬರ್ತಾ ಇದ್ದಾರೆ ಮತ್ತು ಬೇರೆ ರಾಜ್ಯದಿಂದಲೂ ಕೂಡ ಭಕ್ತಾದಿಗಳು ಬರ್ತಾ ಇದ್ದಾರೆ. ಇದ್ರ ಬಗ್ಗೆ ಏನೇನು? ಪ್ರಸನ್ನ ವೆಂಕಟೇಶ್ವರ ಇಲ್ಲಿಗೆ ಹಿಂಗಿರೋದಕ್ಕೆ ಭಕ್ತಾದಿಗಳು ಜಾಸ್ತಿ ಇಲ್ಲ. ಅಂದರೆ ಅಭಯ
ಪ್ರಸನ್ನ ಅಂದರೆ ಅವ್ರು ಕೇಳಿದ ವರನ ಕೊಡುವಂಥ ಆಶೀರ್ವಾದ. ಅಂದರೆ ಇದಕ್ಕೆ ಒಂದು ಪ್ರತೀತಿ ಇದೆ. ಅಲ್ಲಿ ತಿರುಮಲ ತಿರುಪತಿಯಲ್ಲಿ ಸಾಕ್ಷಾತ್ ಭಗವಂತ ನೆಲೆಸಿರೋ ಅದೇ ರೀತಿ ಒಂದು ಇಂದಿನ ಒಂದು ಇದಿದೆ ಇದಕ್ಕೆ. ಅಕ್ಷಯ್ ಕುಮಾರ್ ಅಂತಂದು ಕನ್ನಡ ಪ್ರದೇಶ ಆರ್ಯ ಸಂಘದ ವಿಶೇಷ ಆಹ್ವಾನಿತ ಆಗಿದ್ದೇನೆ. ಸೊ ನಾನು ಚಿಕ್ಕ ಹುಡುಗನಿಂದ ಇದ್ದಾಗಿಂದನೂ ನಮ್ಮ ತಂದೆ ತಾಯಿಯವರ ಜೊತೆಲಿ ಬರ್ತಾ ಇದ್ದೀನಿ. ನಮ್ಮ ಈ ಭಾಗದ ಮಾಲೂರು ಮತ್ತು ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು ನಗರ ಜಿಲ್ಲೆ ಸೇರಿದಂತೆ ಅಧ್ಯಕ್ಷರು ಹೇಳಿದಂಗೆ ನಾನಾ ರಾಜ್ಯಗಳಿಂದ ಈ ಒಂದು ದೇವಾಲಯಕ್ಕೆ ಭಕ್ತಾದಿಗಳಿದ್ದಾರೆ. ಏನು ಬ್ರಹ್ಮ ರಥೋತ್ಸವದ ದಿನ ಹೂವಿನ ಪಲ್ಲಕ್ಕಿಯನ್ನು ಅನಾದಿ ಕಾಲದಿಂದನೂ ಮಾಡ್ಕೊಂಬರ್ತಾ ಇದ್ದಾರೆ. ನಮ್ಮ ಭಾರತದ ದ್ರಾವಿಡ ಸಂಸ್ಕೃತಿ ಸಂಸ್ಕಾರಗಳು ಪರಂಪರೆಗಳು ಉಳಿಬೇಕು ಬೆಳಿಬೇಕು ಎಂಬ ನಿಟ್ಟಿನಲ್ಲಿ ಈ ಒಂದು ಪದ್ಧತಿಗಳನ್ನು ಆಚರಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದಕ್ಕೆ ಪ್ರೋತ್ಸಾಹವಾಗಿ ಎಲ್ಲ ನಮ್ಮ ಸಮಾಜದ ಬಾಂಧವರು ಕೈ ಜೋಡಿಸಿ ಈ ದಿನ ಈ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಇದು ಸದಾ ಹೀಗೆ ಇರಲಿ, ಎಲ್ಲರ ತನುಮನ ಧನ ಸಹಾಯಗಳು ಹೆಚ್ಚಾಗಲಿ, ಈ ಒಂದು ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾನೆ. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.